ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ತಿಪ್ಪಣ್ಣ ಕಮ್ಮಕ್ಕನವರು ಮಾತ್ರ. ಯಾಕೆಂತ ಹೇಳಿದ್ರೆ ಸಮಾಜದ ಬಗ್ಗೆ ಅವರು ಅಪಾರವಾದಂತ ಗೌರವ ಇಟ್ಟಿದ್ದಾರೆ. ಆಮೇಲೆ ಸಮಾಜವನ್ನ ಒಂದು ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಕೂಡ ಹೋರಾಟ ಮಾಡ್ತಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ಎಲ್ಲಾ ಸಮುದಾಯಗಳ ನಾಯಕರುಗಳ ಪ್ರತಿಮೆಯನ್ನ ಅಲ್ಲಿ ಅಳವಡಿಸಿದ್ದಾರೆ. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಧ್ವನಿ ಎತ್ತಿದಂತ ಏಕೈಕ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ನಮ್ಮ ತಿಪ್ಪಣ್ಣ ಕಮ್ಮಕ್ಕನೂರವರು. ಹಾಗಾಗಿ ಅವರು ನಮ್ಮ ಸಮಾಜದ ಪರವಾಗಿ ನಿಂತಿದ್ದಾರೆ, ಸಮಾಜದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಯಾಕೆಂದ್ರೆ ನಮ್ದು ಇಡೀ ರಾಜ್ಯದಲ್ಲಿ ನಮ್ದು 35ರಿಂದ 40 ಲಕ್ಷ ಜನಸಂಖ್ಯೆ ಇದೆ. ಆದ್ರೆ ನಮ್ಮ ಸಮುದಾಯಕ್ಕೆ ಎಲ್ಲೂ ಕೂಡ ಪ್ರಾತಿನಿಧ್ಯ ಸಿಗ್ತಿಲ್ಲ. ರಾಜ್ಯ ವಿಧಾನಸಭೆ ಶಾಸಕರಾಗಲಿಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಕೆಲವು ಜಿಲ್ಲೆಗಳಲ್ಲಿ ನಿರ್ಣಾಯಕವಾಗಿದ್ದೀವಿ. ನಮ್ಮ ಮತಗಳು ಕ್ರೋಢೀಕರವಾಗಿ ನಮ್ಮ ಮತದಾರರು ಯಾವ ಪಕ್ಷಕ್ಕೆ ಬೆಂಬಲ ನಿಲ್ತಾವೋ ಆ ಪಕ್ಷನ ಅಧಿಕಾರಕ್ಕೆ ಬರ್ತಾ ಇದೆ. ಹಾಗಾಗಿ ಸಂಘಟನೆಯಲ್ಲಿ ನಾವು ಕೂಡ ಈಗ ಮುಂಚೂಣಿಗೆ ಎಲ್ಲರೂ ಇದ್ದಾರೆ. ನಮ್ಮ ಸಮಾಜ ಎಚ್ಚೆತ್ತುಕೊಂಡಿದೆ. ಈಗ ಹಿಂದೆ ನಮ್ಗೆ ಸಂಘಟನೆ ಕೊರತೆ ಇತ್ತು, ಈಗ ಸಂಘಟನೆ ಕೊರತೆ ನೀಗಿದೆ ಈಗ ನಮ್ಗೆ. ಯಾಕಂದ್ರೆ ಈಗೆಲ್ಲ ನಮ್ಮ ಸಮಾಜ ಸಂಘಟನೆ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ತಿಪ್ಪಣ್ಣ ಕಮ್ಮಕ್ಕನೂರಿಗೆ ವಿಧಾನ ಪರಿಷತ್ಗೆ ಸದಸ್ಯರಾಗ ಮಾಡಿ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನನ ಕೊಡಬೇಕು ಅಂತ ಈ ಮೂಲಕ ನಾನು ಮಾಧ್ಯಮ ಮುಖಾಂತರವಾಗಿ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಮ್ಮ ಪ್ರಿಯಾಂಕಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಹಾಗೂ ರಾಹುಲ್ ಗಾಂಧಿ ಅವರಿಗೂ ಸೋನಿಯಾ ಗಾಂಧಿ ಅವರಿಗೂ ಮತ್ತು ಕೆಪಿಸಿಸಿ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಎಲ್ಲಾ ನಾಯಕರುಗಳಿಗೂ ನಾವು ಮಾಧ್ಯಮ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ.